ಏನು 74 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಇವತ್ತು ಸಕ್ಸಸ್ಫುಲ್ ಆಗಿದೆ. ಯಾವುದೇ ರೀತಿಯ ಅಡಚಣೆ ಇದ್ರೂ ಸಮೇತ ಮಾನ್ಯ ಡಾಕ್ಟರ್ NT ಶ್ರೀನಿವಾಸ ಸರ್ ಅವರು ಅವುಗಳೆಲ್ಲವನ್ನು ಬದಿಗೊತ್ತಿ ಇವತ್ತು ಏನು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಸಕ್ಸಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ಎಲ್ಲ ಕೆರೆಗಳಿಗೂ ಶೀಘ್ರದಲ್ಲಿಯೇ ಬೋರ್ಗರೆಯುವ ಒಂದು ಗಂಗೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಈ ಭಾಗದ ರೈತರಿಗೆ ಮತ್ತು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಆಮೇಲೆ ಮುಖ್ಯವಾಗಿ ಅಂತರ್ಜಲ ಮಟ್ಟವನ್ನು ಕಾಯ್ದಿರಿಸುವಂಥ ಬೋರ್ವೆಲ್ಗಳಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗುತ್ತದೆ. ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಾಳಲ್ಲಿ ಮಂದಹಾಸ ಮೂಡ್ತತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಮತ್ತೊಮ್ಮೆ ಈ ಬರದ ನಾಡಿಗೆ ಭಾಗೀರಥನನ್ನು ಕರೆತಂದಿರ್ತಕ್ಕಂಥ NT ಶ್ರೀನಿವಾಸ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಷ್ಟು ಎಕರೆ ಅಂದಾಜು ಎಷ್ಟು ಎಕರೆ ಭೂಮಿಗೆ ನೀರು ಒದಗಿಸಬಹುದು? ಸುಮಾರು 5,000 ಹೆಕ್ಟೇರ್ ಇದೆ. 5,000 ಹೆಕ್ಟೇರ್ ನೀರಾವರಿಗೆ ಅನುಕೂಲ ಆಗ್ತದೆ. ಸುಮಾರು ಎಷ್ಟು ಗ್ರಾಮಗಳು? 225 ಗ್ರಾಮಗಳು 74 ಕೆರೆಗಳಿಗೆ ನೀರು ಉಣಿಸ್ತಕ್ಕಂಥ ಕಾರ್ಯ ಆಗಿದೆ. ಅಂತರ್ಜಲ ಬಹಳ ಕುಸಿದು ಹೋಗಿದೆ. ಅಂತ ಸಂದರ್ಭದಲ್ಲಿ ಈ ವರ್ಷ ಮಳೆನೂ ಕಡಿಮೆ ಇದೆ. ಈಗ ಹೆಂಗಿದೆಪ್ಪ ಅಂದ್ರೆ ತೋಟಗಾರಿಕೆ ಬೆಳೆಗೆ ಜನರು ಎಲ್ಲರೂ ಅದಕ್ಕೆ ಹೋಗಿದ್ದಾರೆ. ಅಂತ ಬೆಳೆನ ಉಳಿಸ್ಕೊಳ್ಳಕ್ಕೆ ಇವತ್ತು ಈ ಒಂದು ಗಂಗೆ ಎಲ್ಲರಿಗೂ ಪ್ರೋತ್ಸಾಹದಾಯಕವಾಗಿದೆ. ಜೀವವನ್ನು ತುಂಬಿರ್ತಕ್ಕಂಥ ಕೆಲಸ ನಮ್ಮ ಡಾಕ್ಟರ್ ಶ್ರೀನಿವಾಸ ಸಾಹೇಬರು ಮಾಡಿದ್ದಾರೆ. ನಮಗೆ ನಮ್ಮ ಇಡೀ ಕ್ಷೇತ್ರದ ಜನತೆ ಅವರಿಗೆ ಋಣಿಯಾಗಿರ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.